ಬಿಗ್ ಬಾಸ್ ಮನೆಗೆ ರಕ್ಷಿತಾ ಅವರ ತಾಯಿ ಯಾವಾಗ ಬರ್ತಾರೆ ಅಂತ ರಕ್ಷಿತಾ ಹೇಗೆ ಕಾಯ್ತಾ ಇದ್ರು, ಅದೇ ರೀತಿ ಅವರ ಅಭಿಮಾನಿಗಳು ಕೂಡ ಸಿಕ್ಕಾಪಟ್ಟೆ ಕುತೂಹಲದಲ್ಲಿದ್ರು. ಕೊನೆಗೂ ರಕ್ಷಿತಾ ಅವರ ತಾಯಿ ಹಾಗೂ ತಂಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ರಕ್ಷಿತಾ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ತಾಯಿ ಜೊತೆ ಏನೆಲ್ಲ ಮಾತನಾಡಿದ್ರು ಎಲ್ಲವನ್ನ ಕೂಡ ನೀವು ಗಮನಿಸಿದ್ರಿ. ಇನ್ನು ಬಂದ ಆರಂಭದಲ್ಲೇ ಮಗಳ ಬಗ್ಗೆ ಬೇಸರವನ್ನ ಹೊರಹಾಕಿದ್ರು ರಕ್ಷಿತಾ ಅವರ ತಾಯಿ. ನೀನು ತಲೆ ಬಾಚಿಕೊಳ್ಳೋದಿಲ್ಲ, ಹಾಗೆ ಬಟ್ಟೆ ಸರಿ ಹಾಕೋದಿಲ್ಲ, ನಿಂಗೆ ಬೇಕಾದಷ್ಟು ಬಟ್ಟೆ ಕಳಿಸ್ತೀನಿ, ಇನ್ಮೇಲೆ ಡೈಲಿ ಸ್ನಾನ ಮಾಡಬೇಕು, ನೀನು ಸ್ನಾನ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ಪುಟ್ಟ ಮಕ್ಕಳಿಗೆ ಹೇಳ್ದ ರೀತಿ ಮಗಳಿಗೆ ಪ್ರತಿಯೊಂದು ವಿಚಾರಗಳನ್ನ ತಿಳಿಸಿ ಹೇಳ್ತಾರೆ. ಪ್ರಾಮಿಸ್ ಕೂಡ ತೆಗೆದುಕೊಳ್ತಾರೆ. ಇಷ್ಟೆಲ್ಲ ಆದ ಬಳಿಕ ಮಗಳ ಜೊತೆ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಅವರ ತಾಯಿ ಒಂದಿಷ್ಟು ಬುದ್ಧಿ ಮಾತನ್ನ ಹೇಳ್ತಾರೆ. ನೀನು ಇಲ್ಲಿ ಕಾರಣಗಳನ್ನ ಕೊಡುವಾಗ ನಾಮಿನೇಷನ್ ಸಂದರ್ಭದಲ್ಲಿ ಒಟ್ಟು ಕಾರಣವನ್ನ ಕೊಡಬೇಡ, ಹಾಗೇನೆ ಏನೇ ಮಾತನಾಡಬೇಕಾದ್ರೂ ಕೂಡ ಒಂದು ಕಡೆ ಸರಿಯಾಗಿ ನಿಂತುಕೊಂಡು ಮಾತನಾಡು, ಅದರ ಬದಲಿಗೆ ಕೈ ಆಕ್ಷನ್ ಕಾಲ್ ಆಕ್ಷನ್ ಮಾಡ್ತಾ ಡ್ಯಾನ್ಸ್ ಮಾಡಿದ ರೀತಿ ಮಾತಾಡಬೇಡ, ಅದು ಚೆನ್ನಾಗಿ ಕಾಣಲ್ಲ ಅಂತ ಬುದ್ಧಿ ಮಾತನ್ನ ಹೇಳ್ತಾರೆ. ಹಾಗೆ ಯಾರಿಗಾದ್ರೂ ಉತ್ತರ ಕೊಡಬೇಕಾದ್ರೆ ನೇರವಾಗಿ ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ಉತ್ತರವನ್ನ ಕೊಡಬೇಡ, ಸಮಾಧಾನದಿಂದ ಒಂದಷ್ಟು ಹೊತ್ತು ಯೋಚಿಸಿ ನೀನು ರಿಯಾಕ್ಟ್ ಮಾಡು ಅನ್ನೋ ಮಾತನ್ನ ಹೇಳ್ತಾರೆ. ಸೂರಜ್ ಕೂಡ ಅವರ ತಾಯಿಯಲ್ಲಿ ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ಹೇಳ್ತಾರೆ, ಆಂಟಿ ಇವರು ಏನಾದರೂ ಮಾತಾಡಬೇಕಾದ್ರೆ ಯೋಚನೆ ಮಾಡೋದಿಲ್ಲ, ಹಾಗೆ ಮಾತಾಡ್ಬಿಡ್ತಾಳೆ, ಅದರ ಪರಿಣಾಮ ಇನ್ನೊಂದು ರೀತಿ ಇರುತ್ತೆ ಅಂತ. ತಾಯಿ ಕೂಡ ಹೇಳ್ತಾರೆ, ಹೌದು ಅವಳು ಅದೇ ರೀತಿ ಮಾಡ್ತಾಳೆ, ನಾನು ಕೂಡ ಡೈಲಿ ನೋಡ್ತಾ ಇರ್ತೀನಿ ಅಂತ, ದಯವಿಟ್ಟು ಹಾಗೆ ಮಾಡಬೇಡ ಅಂತ ಮಗಳಿಗೆ ಬುದ್ಧಿ ಮಾತನ್ನ ಹೇಳ್ತಾರೆ. ಮತ್ತೆ ತುಂಬ ವಿಚಾರಗಳಲ್ಲಿ ಆಕೆಗೆ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಮುಖ್ಯವಾಗಿ ನಿನಗೆ ಬೇಕಾದಷ್ಟು ಬಟ್ಟೆಯನ್ನು ಕಳಿಸಿದ್ದೀನಿ, ನೀನು ನೋಡಿದ್ರೆ ಬಟ್ಟೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಹಾಕಿದ ಬಟ್ಟೆನೇ ಹಾಕ್ತೀಯಾ, ಹಾಗೆ ಮಾಡಬೇಡ, ನನಗೆ ಬೇಜಾರಾಗುತ್ತೆ, ನಿನಗೆ ಜ್ಯುವೆಲ್ರಿ ಸೆಟ್ಸ್ಗಳಿದೆ ಅದನ್ನು ನೀನು ಯೂಸ್ ಮಾಡು, ಮುಖಕ್ಕೆ ಪೌಡರ್ ಹಾಕು, ಹೀಗೆಲ್ಲ ಹೇಳ್ತಾ ಇದ್ದಂಥವ್ರ ತಾಯಿ ಕೊನೆಗೆ ನೀನು ಕೂಡ ಕ್ಯಾಪ್ಟನ್ ಆಗಿ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ನನಗೆ ನೀನು ಕ್ಯಾಪ್ಟನ್ ಆಗಿರೋದನ್ನು ನೋಡಬೇಕು ಅಂತ, ನೀನು ಯಾವ ರೀತಿ ಮಾತಾಡ್ತೀಯಾ ಅದನ್ನು ನೋಡಬೇಕು ಅನ್ನೋ ಆಸೆ ಇದೆ ಅಂತ. ಆಗ ರಕ್ಷಿತಾ ಶೆಟ್ಟಿ ಜೋರಾಗಿ ನಗುತ್ತಾ, ನಾನು ಕ್ಯಾಪ್ಟನ್ ಆಗೋದಕ್ಕಾಗಲ್ಲ, ಇನ್ನು ಸ್ವಲ್ಪ ದಿನ ಇರೋದು ಅಂತ. ಯಾಕಾಗಲ್ಲ, ನಿನಗೆ ಯಾರು ಸಪೋರ್ಟ್ ಮಾಡಲ್ವಾ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಇಲ್ಲ ಹಾಗಲ್ಲ, ನೀನು ಸರಿಯಾಗಿ ಟಾಸ್ಕ್ ಆಡಲ್ವಾ, ಕ್ಯಾಪ್ಟನ್ ಟಾಸ್ಕನ್ನು ಸರಿಯಾಗಿ ಆಡೋದಕ್ಕಾಗಲ್ವಾ ಅಂತ ಕೇಳಿದಾಗ ಇಲ್ಲ ಹಾಗಲ್ಲ ಅಂತ ಹೇಳ್ತಾರೆ. ಅವರು ಕೂಡ ರಕ್ಷಿತಾ ಶೆಟ್ಟಿ ಅವರನ್ನ ಕ್ಯಾಪ್ಟನ್ ಆಗಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದು ಅವರ ಮಾತಲ್ಲೇ ಗೊತ್ತಾಗುತ್ತೆ. ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ, ಕ್ಯಾಪ್ಟನ್ ಕೂಡ ಆದರೆ ಚೆನ್ನಾಗಿರುತ್ತೆ ಅನ್ನೋದು ಅವರ ತಾಯಿಯ ಮನದ ಇಂಗಿತ. ಹಾಗಾಗಿ ಮಗಳಿಗೆ ಆ ರೀತಿ ಸಲಹೆಯನ್ನು ಕೊಡ್ತಾರೆ. ಇನ್ನು ನಾಮಿನೇಷನ್ ಸಂದರ್ಭದಲ್ಲೂ ಕೂಡ ಕಾರಣಗಳನ್ನು ಕೊಡುವಾಗ ಸರಿಯಾಗಿ ಕೊಡು ಅಂತ ಬುದ್ಧಿ ಮಾತನ್ನು ಕೂಡ ಹೇಳ್ತಾರೆ. ಮುಖ್ಯವಾಗಿ ನೀನು ಯಾಕೆ ಯಾರ ಜೊತೆ ಕೂಡ ಫ್ರೆಂಡ್ಶಿಪ್ ಮಾಡಲ್ಲ ಯಾಕೆ ಅಂತ, ನನಗೆ ಇರುವಂಥ ಕೆಲವು ಅಣ್ಣನವರಷ್ಟೇ ಇಷ್ಟ ಅನ್ನೋ ಮಾತನ್ನು ಹೇಳ್ತಾರೆ. ಯಾರು ಅಂದರೆ ರಘು ಅವ್ರು ಇರ್ಬೋದು, ಮಾಳು ಇರ್ಬೋದು, ಗಿಲ್ಲಿ ಇರ್ಬೋದು, ಇವ್ರ ಜೊತೆನೇ ಹೆಚ್ಚು ಸಮಯವನ್ನು ಕಳಿತೀನಿ. ನಾನು ಯಾಕೆ ಯಾರಿಗೂ ಕೂಡ ಕ್ಲೋಸ್ ಆಗಲ್ಲ ಅಂತಂದರೆ, ತುಂಬ ಕ್ಲೋಸ್ ಆದರೆ ನನ್ನ ಆಟಕ್ಕೆ ತೊಂದರೆ ಆಗುತ್ತೆ. ಒಂದು ವೇಳೆ ನಾನು ಯಾರನ್ನಾದರೂ ತುಂಬ ಹಚ್ಚಿಕೊಂಡ್ರೆ ನಾಮಿನೇಷನ್ ಸಂದರ್ಭದಲ್ಲಿ ಅವರನ್ನು ನಾಮಿನೇಟ್ ಮಾಡೋದಕ್ಕಾಗಲ್ಲ, ಆಗ ಅವರಿಗೆ ಬೇಜಾರಾಗತ್ತೆ. ಅಥವಾ ಏನಾದರೂ ಎದುರು ಬದರು ಕಾಂಪಿಟೇಷನ್ ಅಥವಾ ಟಾಸ್ಕ್ಗಳನ್ನು ಆಡುವಂತಹ ಸಂದರ್ಭದಲ್ಲಿ ಮುಖಾಮುಖಿ ಆದರೆ ಅವರೊಂದು ಟೀಮ್ ನಾನೊಂದು ಟೀಮ್ ಇದ್ದಂಥ ಸಂದರ್ಭದಲ್ಲಿ ಸೋತು ಅಥವಾ ಗೆದ್ದರೆ ಈ ಸಂದರ್ಭದಲ್ಲಿ ಬೇಜಾರಾಗುತ್ತೆ. ಹಾಗಾಗಿ ನಾನು ಯಾರನ್ನ ಕೂಡ ಹೆಚ್ಚು ಕ್ಲೋಸ್ ಆಗಿ ಹಚ್ಕೊಂಡಿಲ್ಲ, ಎಲ್ಲರ ಜೊತೆ ಎಷ್ಟು ಬೇಕೋ ಅಷ್ಟೇ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಆ ಮೂಲಕ ತನ್ನ ಮೆಚುರಿಟಿ ಏನು ಅನ್ನೋದನ್ನು ಮತ್ತೊಮ್ಮೆ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಕೂಡ ಆಟ ಆಡೋದಕ್ಕೆ ಬಂದಿತ್ತು, ಆಟ ಆಡುವಾಗ ನಮ್ಮ ಮಧ್ಯೆ ಜಗಳ ಆಗತ್ತೆ, ಒಂದಷ್ಟು ಬೇಜಾರಾಗತ್ತೆ, ಆದರೆ ಅದು ಅಲ್ಲಿಗೆ ಮುಗ್ದು ಹೋಗುತ್ತಮ್ಮ. ಆ ಬಳಿಕ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ರೀತಿ ಇರ್ತೀವಿ. ಇನ್ನು ತುಂಬ ಜನ ಹೇಳ್ತಾರೆ ಇದು ಬಿಗ್ ಬಾಸ್ ಸ್ಕ್ರಿಪ್ಟೆಡ್, ಅವರು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಆ ರೀತಿ ನಾವು ಇಲ್ಲಿ ಆ್ಯಕ್ಟ್ ಮಾಡ್ತೀವಿ ಅಂತ. ಆದರೆ ಮದರ್ ಪ್ರಾಮಿಸ್ ಅಮ್ಮ, ಅದು ಆ ರೀತಿ ಅಲ್ಲ. ಇಲ್ಲಿ ಎಲ್ಲವೂ ಕೂಡ ನಾನ್ ಸ್ಕ್ರಿಪ್ಟೆಡ್, ಅಂದರೆ ಆ ಕ್ಷಣಕ್ಕೆ ಏನಾಗುತ್ತೆ ಆ ರೀತಿ ಇರುತ್ತೆ ಹೊರತಾಗಿ ಇಲ್ಲಿ ಯಾವುದೂ ಕೂಡ ಮೊದಲೇ ಯೋಚನೆ ಹಾಕ್ಕೊಂಡಂತೆ ಇಲ್ಲಿ ನಡೀತಾ ಇಲ್ಲ ಅನ್ನೋದನ್ನು ತಾಯಿಗೆ ವಿವರಿಸಿ ಹೇಳ್ತಾರೆ. ಮುಖ್ಯವಾಗಿ ತಾಯಿಯ ಬಳಿ ತನ್ನ ಅಜ್ಜಿಯನ್ನು ಮಿಸ್ ಮಾಡ್ಕೊಳ್ತಿರುವಂಥ ವಿಚಾರವನ್ನು ಹೇಳ್ತಾರೆ. ಅಜ್ಜಿಯನ್ನು ಯಾರು ನೋಡ್ಕೊಳ್ತಾರೆ, ಹೇಗಿದ್ದಾರೆ, ಜೊತೆಗೆ ಅಲ್ಲಿರುವಂಥ ಬೆಕ್ಕಿರ್ಬೋದು, ನಾಯಿ ಇರ್ಬೋದು, ಎಲ್ಲದರ ಬಗ್ಗೆ ಕೂಡ ವಿಚಾರಿಸ್ತಾರೆ. ಹಾಗೆ ಅಪ್ಪ ಹೇಗಿದ್ದಾರೆ, ಅಪ್ಪ ನೋಡ್ತಾರಾ ಬಿಗ್ ಬಾಸ್, ನನ್ನ ಆಟವನ್ನು ನೋಡಿ ಏನು ಹೇಳ್ತಾರೆ ಅಂತ.
ಆ ಸಂದರ್ಭದಲ್ಲಿ ಅವರ ತಾಯಿ ಹೇಳ್ತಾರೆ, ಅವ್ರು ಬರೋದು ಲೇಟ್ ಆಗುತ್ತೆ, ಎಲ್ಲ ದಿನ ನೋಡೋದಿಲ್ಲ, ಕೆಲವೊಂದು ದಿನ ನಾನು ನೋಡ್ತೀನಿ ನೀನು ಚೆನ್ನಾಗಿ ಆಡ್ತಾ ಇರುವಂಥ ದಿನ, ಕೂಗಾಡಿದ್ರೆ ಅಥವಾ ನೀನು 10 ದಿನ ನಾನು ಅವರಿಗೆ ಹೇಳೋದಕ್ಕೆ ಹೋಗೋದಿಲ್ಲ, ಬೇಜಾರಾಗುತ್ತೆ ಅಂತ. ಇನ್ನು ಲೈವ್ನಲ್ಲೂ ಕೂಡ ನೋಡಿದ್ರೆ ಒಮ್ಮೊಮ್ಮೆ ಬೇಜಾರಾಗುತ್ತೆ, ಹಾಗಾಗಿ ಲೈವ್ನಲ್ಲೂ ಕೂಡ ನಾವು ನೋಡೋದಿಲ್ಲ ಅನ್ನೋ ವಿಚಾರವನ್ನು ರಕ್ಷಿತಾ ಅವರಿಗೆ ತಿಳಿಸ್ತಾರೆ. ಇನ್ನು ರಕ್ಷಿತಾ ತಂಗಿ ಮುನ್ನಿ ಅವರು ಕೂಡ ಆಕೆಗೆ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ದಯವಿಟ್ಟು ನೀನು ಬೇರೆಯವರ ರೀಸನನ್ನು ಇಟ್ಕೊಂಡು ನಾಮಿನೇಷನ್ ಸಂದರ್ಭದಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬೇಡ, ಬೇರೆಯವರ ಐಡಿಯಾಗಳನ್ನು ನೀನು ಅದನ್ನು ಫಾಲೋ ಮಾಡಬೇಡ, ನಿನಗೇನು ಅನಿಸುತ್ತೋ ಆ ರೀತಿ ನಿರ್ಧಾರವನ್ನು ತೆಗೆದುಕೋ, ಬೇರೆಯವರು ತೆಗೆದುಕೊಂಡಂಥ ನಿರ್ಧಾರವನ್ನು ನೀನು ಕಾಪಿ ಮಾಡಬೇಡ, ನಿನ್ನ ಆಟವನ್ನು ನೀನು ಆಡು, ಬೇರೆಯವರ ಬಗ್ಗೆ ಚಿಂತೆ ಮಾಡಬೇಡ ಅನ್ನೋ ಮಾತನ್ನು ರಕ್ಷಿತಾ ತಾಯಿ ಕೂಡ ಹೇಳ್ತಾರೆ. ಅದು ಮಾಳು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದು. ಅವರ ಆಟವನ್ನು ಅವರು ಆಡಲಿ, ನಿನ್ನ ಆಟವನ್ನು ನೀನು ಆಡಲಿ ಅಂತ ಬುದ್ಧಿ ಮಾತನ್ನು ಹೇಳ್ತಾರೆ. ಒಟ್ಟಿನಲ್ಲಿ ರಕ್ಷಿತಾ ತಾಯಿ ಇದ್ದಷ್ಟು ಹೊತ್ತು ಮಗಳನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾರೆ. ಕೋಪ ಮಾಡ್ಕೊಳ್ಬೇಡ, ಚೆನ್ನಾಗಿ ರೆಡಿ ಆಗು, ಚೆನ್ನಾಗಿ ಕಾಣ್ತೀಯ, ಅವರೆಲ್ಲರೂ ಕೂಡ ಚೆನ್ನಾಗಿ ರೆಡಿ ಆಗ್ತಾರೆ, ನೀನು ನೋಡಿದ್ರೆ ಮಲಗಿದಲ್ಲಿಂದ ಹಾಗೇ ಎದ್ದು ಬಂದಂತೆ ಇರ್ತೀಯ, ಹಾಗೆ ಇರಬೇಡ ಅಂತ ಒಂದಷ್ಟು ಬುದ್ಧಿ ಮಾತನ್ನು ಹೇಳ್ತಾರೆ. ರಕ್ಷಿತಾ ಹಾಗೂ ಅವರ ತಾಯಿಯ ಸಂಭಾಷಣೆ ನೋಡಿ ಬಹುತೇಕರಿಗೆ ತುಂಬ ಖುಷಿ ಆಗುತ್ತೆ. ಆ ಒಂದು ಕ್ಯೂಟ್ ಆಗಿರುತ್ತೆ ಆ ಸಂಭಾಷಣೆ. ಒಂದು ಪುಟ್ಟ ಮಗುವಿಗೆ ತಾಯಿ ಯಾವ ರೀತಿ ಬುದ್ಧಿ ಮಾತನ್ನು ಹೇಳ್ತಾರೋ ಅದೇ ರೀತಿ ರಕ್ಷಿತಾ ಅವರ ಪ್ರತಿ ತಪ್ಪನ್ನು ಕೂಡ ತಿದ್ದುವಂಥ ಕೆಲಸವನ್ನು ರಕ್ಷಿತಾ ತಾಯಿ ಮಾಡ್ತಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಬಂದಂತಹ ಎಲ್ಲರೂ ಕೂಡ ಇದೇ ರೀತಿಯಾಗಿ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲೂ ಕೂಡ ರಕ್ಷಿತಾ ತಾಯಿ ತನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಅಂತ ರಘು ಅವರಿಗೆ, ಮಾಳು ಅವರಿಗೆ, ಗಿಲ್ಲಿಗೆ ಎಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಒಟ್ಟಿನಲ್ಲಿ ವೀಕ್ಷಕರು ಕಾಯ್ತಾ ಇದ್ರು ಹೇಗಿರುತ್ತೆ ಆ ಕ್ಷಣ ಅಂತ. ರಕ್ಷಿತಾ ತಾಯಿ ಏನು ಮಾತಾಡ್ಬೋದು ಅಥವಾ ತಂಗಿ ಬಂದರೆ ಏನು ಮಾತಾಡ್ಬೋದು ಅಂತ ಆ ಕುತೂಹಲಕ್ಕೆಲ್ಲ ತೆರೆ ಬಿದ್ದಿದೆ. ಮನೆಯಿಂದ ಬಂದಂಥ ತಾಯಿ ಇರ್ಬೋದು, ತಂಗಿ ಇರ್ಬೋದು, ಒಂದಷ್ಟು ಸಜೆಷನ್ಗಳನ್ನು ರಕ್ಷಿತಾ ಅವರಿಗೆ ಕೊಟ್ಟಿದ್ದಾರೆ. ಆ ಸಜೆಷನ್ಗಳನ್ನು ಇಟ್ಕೊಂಡು ರಕ್ಷಿತಾ ಆಡಿದ್ರೆ ಖಂಡಿತವಾಗ್ಲೂ ನಾವು ಅವರನ್ನು ಫಿನಾಲಿಯಲ್ಲಿ ನೋಡ್ಬೋದು. ರಕ್ಷಿತಾ ಶೆಟ್ಟಿ ಕೋಪ ಮಾಡ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಡ್ರಾಮಾ ಮಾಡ್ತಾರೆ, ಹೊರಗಡೆ ಅವರು ಆ ರೀತಿ ಇಲ್ಲ, ಈ ರೀತಿ ಇಲ್ಲ ಅಂತ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದ್ವು, ಆ ಆರೋಪಗಳಿಗೂ ಕೂಡ ತಾಯಿ ಒಂದು ತೆರೆಯಲ್ಲಿರುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ತಾಯಿ ಹಾಗೆ ತಂಗಿ ಬಂದಿದ್ದು ರಕ್ಷಿತಾ ಅವರಿಗೂ ಕೂಡ ಒಂದು ಹೊಸ ಜೋಶ್ ಬಂದಂತಾಗಿದೆ. ಇಷ್ಟು ದಿನ ಇರದಂಥ ಆ್ಯಕ್ಟಿವ್ನೆಸ್ ತಾಯಿ ಬಂದಾಗ ರಕ್ಷಿತಾ ಅವರಲ್ಲಿ ಕಂಡು ಬಂತು. ಅಲ್ಲೇ ಗೊತ್ತಾಯಿತು ಯಾವ ರೀತಿ ರಕ್ಷಿತಾ ಅವರಿಗೆ ಈ ಒಂದು ಕುಟುಂಬ ಬಂದಿದ್ದು ಬೆಂಬಲವಾಯಿತು ಅನ್ನೋದು. ಸಾಕಷ್ಟು ಖುಷಿಯಿಂದಲೇ ಸಮಯವನ್ನು ಕಳೆದಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರ ತಾಯಿ ಹಾಗೂ ಅವರ ಸಂಭಾಷಣೆ ನೋಡಿದಂತಹ ಸಾಕಷ್ಟು ಮಂದಿ ಒಂದೊಂದು ಸಂದರ್ಭದಲ್ಲಿ ನಕ್ಕು ನಕ್ಕು ಸುಸ್ತಾಗಿ ಹೋಗಿದ್ದಾರೆ. ಹಾಗಿತ್ತು ಅವರಿಬ್ಬರ ಸಂಭಾಷಣೆ. ಒಟ್ಟಿನಲ್ಲಿ ರಕ್ಷಿತಾ ತಾಯಿ ಬಂದಿದ್ದು ಆಕೆಗೆ ಖುಷಿಯನ್ನು ಕೊಟ್ಟಿದೆ. ಮುಂದೆ ಆಕೆ ಇನ್ನಷ್ಟು ಚೆನ್ನಾಗಿ ಆಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದು ಅವರ ಅಭಿಮಾನಿಗಳ ಒಂದು ನಿರೀಕ್ಷೆ. ಒಟ್ಟಿನಲ್ಲಿ ರಕ್ಷಿತಾ ಹಾಗೂ ಅವರ ತಾಯಿಯ ಸಂಭಾಷಣೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮವ್ರ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ.